ನಾನು ಈ ಸುದ್ದಿಗೋಷ್ಠಿ ಮೂಲಕ ತಿಳಿಸೋದೇನಂತ ಹೇಳಿದ್ರೆ, ನಮ್ಮದು ಕಳೆದ 40 ವರ್ಷಗಳಿಂದ ಎಸ್.ಟಿ ಬೇಕು ನಮ್ಮ ಕೋಲಿ, ಕಬ್ಬಲಿಗ, ಅಂಬಿಗ, ಬೆಸ್ತರ ಸಮುದಾಯಕ್ಕೆ ಅನ್ನೋದು 40 ವರ್ಷಗಳ ಬೇಡಿಕೆಯಿಂದ ಕೂಡ ಪ್ರತಿ ಸತಿನೂ ಯಾವುದೋ ಒಂದು ತಪ್ಪು ಕಾರಣಗಳಿಂದ ಅಥವಾ ಪ್ರಸ್ತಾವನೆ ತಪ್ಪಾಗಿದೆ ಅಂತ ಹೇಳ್ಬಿಟ್ಟು ನಮ್ಮದೇ ಕೆಲವು ಕುಲ ಬಾಂಧವರು ಮುಂಚೂಣಿಯಲ್ಲಿ ಒಂದು ತಿಳುವಳಿಕೆಯ ಅಥವಾ ಮಾಹಿತಿ ಕೊರತೆಯಿಂದ ತಪ್ಪಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರನೇ ರಿಜೆಕ್ಟ್ ಆಗ್ತಾ ಬಂದಿದೆ. ಅದರ ಭಾಗವಾಗಿ ನಾವು ಇವತ್ತು ರಾಜ್ಯ ಸರ್ಕಾರವನ್ನು ಏನಂತ ಪ್ರಸ್ತಾಪ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಾವೇನೋ ಕೋಲಿ ಕಬ್ಬಲಿಗ ಸಮಾಜದಿಂದ ಮೊದಲು ನಾವು BT ಸರ್ಟಿಫಿಕೇಟಲ್ಲಿ ಇದ್ವಿ. ಹಿಂದುಳಿದ ಜಾತಿಗಳ ನಮ್ಮ ಸಹೋದರ ಸಮಾಜ ಆಗಿರ್ತಕ್ಕಂಥ ನಾಯಕ ಸಮಾಜ ಅವರು ಬೇಡ ಅಂತ, ಬೇಡ ಅಂತ ಬೇರೆ ಬೇರೆ ಜಾತಿಗಳಲ್ಲಿ ಗುರ್ಸ್ಕೊಂಡಿದ್ದರೂ ಕೂಡ ನಾಯಕ ಅನ್ನೋ ಒಂದು ಶಬ್ದದ ಅಡಿಯಲ್ಲಿ ಅವರು ತಮ್ಮ ಸರ್ಟಿಫಿಕೇಟ್ಗಳನ್ನು ಪಡೆಯೋದ್ರ ಮೂಲಕ ನಮ್ಮ ಜೊತೆಗೆ ಇದ್ದಂಥ BT ಸರ್ಟಿಫಿಕೇಟ್ನಲ್ಲಿ ಇದ್ದಂಥ ನಾಯಕ ಸಮುದಾಯ ನನ್ನ ಸಹೋದರ ಸಮುದಾಯ ST ಸೇರ್ಪಡೆ ಆಯಿತು. ಅವತ್ತು ನಮಗೆ ಅವರ ಜೊತೆಗೆ ನಮ್ಮದು ST ಆಗಬೇಕಾಗಿತ್ತು ಆ ಸಂದರ್ಭದಲ್ಲಿ. ಯಾಕಂತ ಹೇಳಿದ್ರೆ ಅವರು BT ಸರ್ಟಿಫಿಕೇಟಲ್ಲಿದ್ದರು, ನಾವು BT ಸರ್ಟಿಫಿಕೇಟಲ್ಲಿದ್ವಿ. ಅವತ್ತು ನಮಗೇನು ಅನ್ಯಾಯ ಆಗಿದೆ ಅದನ್ನು ಈ ದಿನದಲ್ಲಾದರೂ ಅಹಿಂದ ನಾಯಕರು, ಹಿಂದುಳಿದ ಸಮಾಜದ ಮುಖಂಡರು ಅಂತಕ್ಕಂಥ ಸಿದ್ದರಾಮಯ್ಯನವರು ಈಗ ನಮ್ಮದೇನು 1984ರಿಂದ ಏನು ನಮ್ಮದು ಪ್ರಸ್ತಾವನೆ ಹೋಗ್ತಾ ಇದೆ, ಆ ಪ್ರಸ್ತಾವನೆ ಏನು 2016ರಲ್ಲಿ ತಿರಸ್ಕೃತಗೊಂಡಿದೆ. ಅದಕ್ಕೆ ಮತ್ತೆ ತೇಪೆ ಹಚ್ಚೋ ಕೆಲಸವಂತವನ್ನು ನಮ್ಮ ಸಮುದಾಯದ ಅಮಾಯಕರು ಬೇರೆ ಬೇರೆ ಜಿಲ್ಲೆ ರಾಜ್ಯಗಳಲ್ಲಿ, ಬೇರೆ ಬೇರೆ ಜಿಲ್ಲೆ ತಾಲೂಕುಗಳಲ್ಲಿ ಹೋರಾಟ ಮಾಡಿ ಮನವಿ ಕೊಟ್ಟ ಪತ್ರದ ಮೇರೆಗೆ ಹಳೆಯ ಒಂದು ಪ್ರಸ್ತಾವನೆಯನ್ನೇ ಹೊರಳಿ ರಾಜ್ಯ ಸರ್ಕಾರ ಕಳಿಸುವಂಥ ತಪ್ಪನ್ನು ಮಾಡ್ತಾಯಿದೆ. ನಮ್ಮ ಇವಾಗ ಬೇಡಿಕೆ ಏನಂತ ಹೇಳಿದ್ರೆ, ST ಪ್ರಸ್ತಾವನೆಯ ನಮ್ಮ ಸಮುದಾಯದ ಪ್ರಸ್ತಾವನೆಯನ್ನು ಹೊಸ ಫೈಲನ್ನು ಕ್ರಿಯೇಟ್ ಮಾಡೋದ್ರ ಮೂಲಕ TRIನಲ್ಲಿ ಮರು ಅಧ್ಯಯನವನ್ನು ಮಾಡಿಸುವ ಮೂಲಕ, ದೇವರಾಜ ಅರಸು ಸಂಶೋಧನೆಯ ಮೂಲಕನಾದ್ರೂ ನಮ್ಮದು ಮರು ಅಧ್ಯಯನಗೊಳ್ಳಬೇಕು, ಅಥವಾ ನಮಗೆ ಕರ್ನಾಟಕ ರಾಜ್ಯ ಬುಡಕಟ್ಟು ಸಂಶೋಧನಾ ಕೇಂದ್ರದಿಂದ ಮರು ಅಧ್ಯಯನ ಮಾಡಿಸುವ ಮೂಲಕ, ಹಿಂದೆ ಹಂಪಿ ವಿಶ್ವವಿದ್ಯಾಲಯದಿಂದ ಏನು 2008ರಲ್ಲಿ 12ರಲ್ಲಿ 14ರಲ್ಲಿ ಹೋಯಿತು ಅಧ್ಯಯನ ಆಗಿ, 2014ರಲ್ಲಿ ಗಂಗಾಮತ 39 ಪರ್ಯಾಯ ಪದಗಳಂತ ಏನು ಪ್ರಸ್ತಾವನೆ ಕಳಿಸಿದ್ರು, ಅದು ಗಂಗಾಮತ ಶಬ್ದಕ್ಕೆ ಟ್ರೈಬಲ್ ಟ್ರ್ಯಾಕ್ ಇಲ್ಲ ಅನ್ನೋ ಕಾರಣಕ್ಕೇ ಪದೇ ಅಲ್ಲಿಂದ ಒಂದೇ ಕಾರಣ ಇದ್ದು ವಾಪಸ್ ಕಳಿಸ್ತಾ ಇದ್ದಾರೆ. ನಾವು ಟೋಕ್ರಿ ಕೋಳಿಗೆ ನಾವು ಪರ್ಯಾಯ ಪದಗಳಾಗಿದ್ದೇವೆ. ಟೋಕ್ರಿ ಕೋಳಿ ಆಲ್ರೆಡಿ STನಲ್ಲಿ ಇತ್ತು ಕೂಡ. ಟೋಕ್ರಿ ಕೋಳಿ ಪರ್ಯಾಯ ಪದಗಳು ಈ ಏನು ಅಂಬಿಗ, ಕೋಲಿ, ಬೆಸ್ತಾರ ಮತ್ತು ಕಬ್ಬಲಿಗ ಈ ಕೆಲವು ಶಬ್ದಗಳ ಮೂಲಕ, ಸಂಕ್ಷಿಪ್ತ ಶಬ್ದಗಳ ಮೂಲಕ ಕೇಂದ್ರಕ್ಕೆ ಮರು ಪ್ರಸ್ತಾವನೆಯನ್ನು ಹೊಸ ಅಧ್ಯಯನದ ಮೂಲಕ ಕಳಿಸ್ಕೊಡ್ಬೇಕು ಅಂತ ಹೇಳಿಬಿಟ್ಟು ನಾವು ರಾಜ್ಯ ಸರ್ಕಾರವನ್ನು ಈ ಮೂಲಕ ಒತ್ತಾಯಿಸ್ತಾ ಇದ್ದೇವೆ, ನಮ್ಮ ಎಲ್ಲ ಬಂಧುಗಳು ಮತ್ತು ಪೂಜ್ಯರ ಮುಖಾಂತರವಾಗಿ ಮಾಡಬೇಕು ಅಂತ ಹೇಳಿಬಿಟ್ಟು. ಈಗಾಗಲೇ ಕರ್ನಾಟಕ ಬುಡಕಟ್ಟು ಸಂಶೋಧನಾ ಕೇಂದ್ರ ಮೈಸೂರಿನಲ್ಲಿ ಒಂದು ಪತ್ರ ಕೂತಿದೆ. ಆದರೆ ಅದನ್ನು ಕಾರ್ಯಗತವಾಗಿ ಯಾರಾದರೂ ಒತ್ತಾಯ ಮಾಡಿದರೆ ಆ್ಯಸ್ ಇಟ್ ಈಸ್ ಕಳಿಸುವಂಥ ಒಂದು ತಪ್ಪನ್ನು, ತಾರತಮ್ಯವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ತಮ್ಮ ಸಮುದಾಯಕ್ಕೆ ಮುತುವರ್ಜಿ ವಹಿಸಿ ಕ್ಯಾಬಿನೆಟ್ಗೆ ತಂದು ಭಾಳ ಆಳವಾದ ಅಧ್ಯಯನವನ್ನು ಏನು ಇವತ್ತು ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಮುತುವರ್ಜಿ ಮಾಡಿದೆ, ನಾವು ಕೂಡ ನಿಮಗಿಂತ ಮೊದಲು ಅರ್ಹರಾಗಿದ್ದವರು, ಆಲ್ರೆಡಿ BT ಸರ್ಟಿಫಿಕೇಟ್ನಲ್ಲಿ ನಾವು ಟ್ರೈಬಲ್ ಇದರಲ್ಲಿ ಇದ್ದವರು, ನಮ್ಮ ಸಮುದಾಯದ ಬಗ್ಗೆ ನೀವು ಅಷ್ಟೇ ಮುತುವರ್ಜಿ ತೋರಿಸಬೇಕು. ಆಳವಾದ ಅಧ್ಯಯನವನ್ನು ಮತ್ತೊಮ್ಮೆ ಪುನರಧ್ಯಯನವನ್ನು ಮಾಡಿಸೋದ್ರ ಮೂಲಕ ಕ್ಯಾಬಿನೆಟ್ಗೆ ತಂದು ನಮ್ಮ ಪ್ರಸ್ತಾವನೆಯನ್ನು ಸಲ್ಲಿಸಬೇಕು. ಈ ವೇದಿಕೆ ಮೂಲಕ ಈ ಥರ ನಮ್ಮ ಸಮುದಾಯದ ಎಷ್ಟೋ ಸಂಶೋಧನಾಕಾರರು, ವಿಚಾರವಂತರು ಎಲ್ಲ ಇದ್ದಾರೆ. ಆದರೆ ಅವರೆಲ್ಲರೂ ಮೌನ ತಾಳಿರೋದ್ರಿಂದ, ಅಥವಾ ಅವರು ಇಂಡಿವಿಜುವಲಿ ತಮ್ಮ ಒಂದು ಬುದ್ಧಿಮತ್ತೆಯನ್ನು ಪ್ರದರ್ಶನ ಮಾಡೋಕ್ಕೋಗಿ ಸರ್ಕಾರದ ಮುಂದೆ ಪ್ರತ್ಯೇಕ ಒಂದು ಮನವಿ ಕೊಡೋದು, ತಮ್ಮ ಕ್ಲಾರಿಫಿಕೇಷನ್ ಕೊಡೋದು ಮಾಡೋದ್ರಿಂದ 2014ರಲ್ಲಿ ಏನು ಫೈಲ್ ಕ್ರಿಯೇಟ್ ಆಗಿದೆ RGIನಲ್ಲಿ ನಮ್ಮ ಸಮುದಾಯದ ಕುರಿತಾಗಿ, ಅದೇ ಫೈಲ್ ಒಳಗಡೆ ಕೇಂದ್ರದವರು ಸೇರಿಸ್ಬಿಟ್ಟು ಇದಕ್ಕೆ ಪ್ರತ್ಯೇಕ ಒಂದು ಅಧ್ಯಯನವನ್ನು ಕಳಿಸಿಲ್ಲ ಅನ್ನೋ ಕಾರಣದಿಂದ ಹಿಂತಿರುಗಿಸ್ತಿದ್ದಾರೆ. ಈ ಮೂಲಕ ಎಲ್ಲ ನಮ್ಮ ಸಮುದಾಯದ ಎಲ್ಲ ಜಿಲ್ಲಾ ಬಾಂಧವರಲ್ಲಿ
ನಾಯಕರಲ್ಲಿ ಕೂಡ ನಾನು ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ಪ್ರತಿಯೊಬ್ಬ ಬಂಧುಗಳು ಹೊಸ ಕುಲಶಾಸ್ತ್ರೀಯ ಅಧ್ಯಯನವನ್ನು ಮರು ಅಧ್ಯಯನವನ್ನು ರಾಜ್ಯ ಸಂಶೋಧನಾ ಕೇಂದ್ರದಿಂದ ಮಾಡಿಸಬೇಕು. ಬುಡಕಟ್ಟು ಸಂಶೋಧನಾ ಕೇಂದ್ರದಿಂದ ಪುನರ್ ಅಧ್ಯಯನ ಮಾಡಿಸುವ ಮೂಲಕ ನಮ್ಮ ಸರ್ಕಾರದ ಪ್ರಸ್ತಾವನೆಯನ್ನು ಕಳಿಸಬೇಕು ಅಂತ ನಾನು ಈ ಮೂಲಕ ಆಗ್ರಹ ಮಾಡ್ತಾ ಇದ್ದೇನೆ. ಒಂದು, ನಮ್ಮ ಜೊತೆಗೆ BT ಸರ್ಟಿಫಿಕೇಟ್ನಲ್ಲಿದ್ದಂಥ ನಾಯಕ ಸಮುದಾಯದವರು ನೀವು ಬೇರೆ ಬೇರೆ ಪದಗಳಿಂದ ಕರೆದುಕೊಂಡ್ಬಿಟ್ಟು ಇದ್ದಂಥವರು ಒಂದು ಹೆಸರಿನಲ್ಲಿ ಇವತ್ತು ಬಂದಿದ್ದೀರಿ. ನಮ್ಮದಲ್ಲಿ ಏನಾಗಿದೆ ಅಂತ ಹೇಳಿದರೆ, ಮೊದಲು ಕೂಡ ನಾವು ತಳವಾರ ಸರ್ಟಿಫಿಕೇಟ್ನಲ್ಲಿ ಇದ್ದಂಥವ್ರು ಬಿಜಾಪುರ, ಯಾದಗಿರಿ, ಈ ಒಂದು ಮುಂಬೈ ಪ್ರಾಂತದಲ್ಲಿ ಮತ್ತು ಹೈದರಾಬಾದ್ ಕರ್ನಾಟಕದಲ್ಲಿ ಕೆಲವರು ಆದಿವಾಸಿ ಕಬ್ಬಲಿಗ ಅಂತ ಹೇಳಿಬಿಟ್ಟು ಪರಪಾಟಿನಿಂದ ಕೆಲವರು ಪ್ರಭಾವಕ್ಕೊಳಗಾಗಿ ನಂತರದಲ್ಲಿ ಹಚ್ಕೊಂಡಿದ್ದಾರೆ. ಗೊತ್ತಿಲ್ಲ, ಅವರು ಮೂಲತಃ ತಳವಾರರು, ತಳವಾರ ಸರ್ಟಿಫಿಕೇಟ್ನಲ್ಲೇ ಇದ್ದವರು. ಆದರೆ ಇವತ್ತು ಅವರನ್ನು ಒಂದು ಸಿಂಧುತ್ವ ಪ್ರಮಾಣ ಕೊಡದೆ, ಅವರಿಗೆ ಜಾತಿ ಸರ್ಟಿಫಿಕೇಟ್ ಕೊಡಲಾರ್ದೆ ತೊಂದರೆ ಕೊಡೋದಲ್ಲದೆ, ಕೆಲವು ಸಹೋದರ ಸಮಾಜದ ಕುಚೋದ್ಯೋಗಿ ಕಿಡಿಗೇಡಿ ವ್ಯಕ್ತಿಗಳು ನಮ್ಮ ಕುಲಗುರುವಿನ ಸಾಂಸ್ಕೃತಿಕ ನಾಯಕರಾದಂಥ ಅಂಬಿಗರ ಚೌಡಯ್ಯನವರನ್ನೇ ಇವತ್ತು ಅವಹೇಳನಕಾರಿಯಾಗಿ ಮಾತಾಡೋದ್ರ ಮೂಲಕ ತಮ್ಮ ಒಂದು ಸಣ್ಣತನವನ್ನು ಪ್ರದರ್ಶನ ಮಾಡಿದ್ದಾರೆ. ಅಂಥ ಒಂದು ಸಣ್ಣತನವನ್ನು ಬಿಟ್ಟು ನಿಜವಾಗ್ಲೂ ಕೂಡ ಇವತ್ತು ಕುರುಬ ಸಮುದಾಯದ ಎಷ್ಟಿ ತಗೊಳ್ಳಿ, ಬೆಸ್ತ, ಅಂಬಿಗ, ಕೋಲಿ, ಕಬ್ಬಲಿಗ, ಬಾರ್ಕಿ ಸಮುದಾಯನೂ ಎಷ್ಟಿ ತಗೊಳ್ಳಿ, ತಾವೂ ಎಷ್ಟಿ ಒಳಗಿರಲಿ, ಇದನ್ನು ಒಂದು ದೊಡ್ಡ ಶಕ್ತಿಯಾಗಿ ಮುಂದಿನ ದಿನಗಳಲ್ಲಿ ಪರಿಶಿಷ್ಟ ಪಂಗಡದವರು ಒಂದು ಮುಖ್ಯಮಂತ್ರಿ ಸ್ಥಾನದ ಗದ್ದಿಗೆಗೇರಿ ಸಮತ್ವ ಸಹೋದರ ಭಾವದಿಂದ ಈ ರಾಜ್ಯವನ್ನು ಕಟ್ಟಬೇಕಾಗಿದೆ ವಿನಃ ನಮ್ಮ ಸಹೋದರರಲ್ಲೇ ಭಿನ್ನಾಭೇದ ತಾಳಿ ನೀವು ಸಮಾಜದ ಒಂದು ಖಳನಾಯಕರಾಗಬೇಡಿ ಅಂತ ಆ ಸಮುದಾಯದ ನಾಯಕರಲ್ಲಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಬಂಧುಗಳೇ, ಇವತ್ತು ಏನು ಈ ಒಂದು ಸುದ್ದಿಗೋಷ್ಠಿ, ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿರುವಂಥ ಎಲ್ಲ ಮಾಧ್ಯಮದ ಸ್ನೇಹಿತರೆ, ನಿಮ್ಮೆಲ್ಲರನ್ನು ಸ್ವಾಗತಿಸಿ ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಅದೇ ರೀತಿ ಇವತ್ತು ಕರ್ನಾಟಕ ರಾಜ್ಯ ನಿಶರಣ ಅಂಬಿಗರ ಚೌಡಯ್ಯ ಮಹಾಸಭಾದ ರಾಜ್ಯ ಅಧ್ಯಕ್ಷರಾಗಿರುವಂಥ ಶ್ರೀಮತಿ ಅಂಬಿಕಾ ಜಾಲ್ಗರ್ ಮೇಡಮ್ ಅವರು ಕಲಬುರಗಿಗೆ ಆಗಮಿಸಿ ಕೋಲಿ ಸಮಾಜದ ಒಂದು ST ವಿಷಯವಾಗಿ ಚರ್ಚೆಯನ್ನು ಮಾಡಿ ಇವತ್ತು ನಿಮ್ಮ ಮುಂದೆ ನಾವು ಒಂದು ಹೇಳಿಕೆಯನ್ನು ಕೊಡಲಿಕ್ಕೆ, ಅವರು ಕೂಡ ಈಗಾಗಲೇ ಹೇಳಿಕೆ ಕೊಟ್ಟಿದ್ದಾರೆ. ನಾವು ಕೂಡ ತಮಗೆ ಒಂದು ವಿಷಯವನ್ನು, ಏನು ಕರ್ನಾಟಕದ ರಾಜ್ಯದಲ್ಲಿರುವಂಥ ಕೋಲಿ, ಕಬ್ಬಲಿಗ, ಅಂಬಿಗ, ಬೆಸ್ತಾರ್ ಈ 4 ಪದಗಳನ್ನು ಇವತ್ತು ಏನು ಟೋಕ್ರೆ ಕೋಲಿ ಬಿಟ್ಟು ಹೋದ ಪರ್ಯಾಯ ಪದಗಳಂತ ಏನು ಪರ್ಯಾಯ ಪದಗಳನ್ನು ತಿಳ್ಕೊಂಡು ನಾವು ಒಂದು ಅರ್ಜಿಯನ್ನು ಈಗಾಗಲೇ ಸಲ್ಲಿಸಿದ್ವಿ. ಮುಂದೆ ಕೂಡ ಅರ್ಜಿ ಈ ಮೂಲಕ ನಾವು ಅರ್ಜಿ ಕೊಡ್ತಾ ಇದ್ದೀವಿ. ಬಿಟ್ಟು ಕೋಲಿ ಏನು ಟೋಕ್ರೆ ಕೋಲಿ ಅಂತ ಏನಿದೆ ಅದು ಬಿಟ್ಟು ಹೋದ ಪರ್ಯಾಯ ಪದ ಕೋಲಿ, ಕಬ್ಬಲಿಗ, ಬೆಸ್ತಾರ್, ಅಂಬಿಗ ಈ ಪದಗಳನ್ನು ಇನ್ನೊಮ್ಮೆ ಕುಲಶಾಸ್ತ್ರೀಯ ಅಧ್ಯಯನವನ್ನು ಮಾಡಿಸಿ ಸರ್ಕಾರ ಈ ಸಮಾಜಕ್ಕೆ ನ್ಯಾಯ ಕೊಡಿಸಬೇಕಾಗಿದೆ. ಕುಲಶಾಸ್ತ್ರೀಯ ಅಧ್ಯಯನ ಮಾಡಿಸಿ ಇವತ್ತು ಕೇಂದ್ರಕ್ಕೆ ವರದಿಯನ್ನು ಸಲ್ಲಿಸಬೇಕಂತ ನಾವು ಒತ್ತಾಯವನ್ನು ಮಾಡ್ತಾಯಿದ್ದೇವೆ. ಈ ಸಂದರ್ಭದಲ್ಲಿ ಇದೇ ರೀತಿಯಾಗಿ ಇವತ್ತು ಏನು ಕಲಬುರಗಿಯಲ್ಲಿ ಒಂದು ರಾಜ್ಯ ಮಟ್ಟದ ಬೃಹತ್ ಹೋರಾಟವನ್ನು ಮಾಡಲಿಕ್ಕೆ ಇವತ್ತು ಕಲಬುರಗಿಯಲ್ಲಿ ನಾವು 17ನೇ ತಾರೀಕು ನವಂಬರ್ 17 ನವಂಬರ್ ಒಂದು ಬೃಹತ್ ಪ್ರಮಾಣದ ಹೋರಾಟ ಮಾಡ್ತೀವಿ ಅಂತ ತಮ್ಮ ಮೂಲಕ ಈಗಾಗಲೇ ನಾವು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟಿದ್ದೀವಿ. ಆ ತಯಾರಿಯಲ್ಲಿ ನಾವೆಲ್ಲರೂ ಇದ್ದೇವೆ. ಇವತ್ತೇನು ನಮಗೆ ಯಾವತ್ತೂ ಆಗಬೇಕಾಗಿರುವಂಥ ST ಇವತ್ತು 1956ರಲ್ಲೇ ಇವತ್ತು ಕೋಲಿ, ಕಬ್ಬಲಿಗ ಈ ಜನಾಂಗ STಯಲ್ಲಿ ಸೇರಿಸಲೇಬೇಕಂತ ಆಯೋಗಗಳು ವರದಿ ಕೊಟ್ಟಿದ್ದಾರೆ. ಆದರೂ ಕೂಡ ಇಲ್ಲಿವರೆಗೆ ಆಗಿಲ್ಲ. ಇವತ್ತು ಟೋಕ್ರೆ ಕೋಲಿ ಅಂಥೇಳಿ 1931ರಲ್ಲಿ ಅಂದಿನ ಬ್ರಿಟಿಷ್ ಸರ್ಕಾರ ಟೋಕ್ರೆ ಕೋಲಿ STಯಲ್ಲಿ ಸೇರ್ಪಡೆ ಮಾಡಿ ಆದೇಶ ಮಾಡಿತ್ತು. ಇವತ್ತು ಟೋಕ್ರೆ ಕೋಲಿ, ಕಬ್ಬಲಿಗ ಒಂದೇ ಸಮಾನಾರ್ಥಕ ಪದ. ಇವತ್ತು ಅದರ ಅಡಿಯಲ್ಲಿ ನಮಗೇನಪ್ಪ ಅಂದ್ರೆ ಇವತ್ತು ನ್ಯಾಯ ಕೊಡಬೇಕಾಗಿದೆ ಸರ್ಕಾರ. ಅದು ಬಿಟ್ಟು ಇವತ್ತು ಏನೋ ಗಂಗಾ ಮತದ ಅಡಿಯಲ್ಲಿ ಕಳಿಸಿ ಇವತ್ತು ನಮಗೆ ಆ ಒಂದು
ಸಂಪೂರ್ಣ ಮಾಹಿತಿ ಇಲ್ಲಾರ್ದೇನೆ ನಮಗೆ ಆ ಒಂದು ನಿಟ್ಟಿನಲ್ಲಿ ಅನ್ಯಾಯ ಆಗಿದೆ ನಮ್ಮ ಸಮಾಜಕ್ಕೆ. ಇವತ್ತು ವಿಠ್ಠಲ್ ಹೇರೂರವರು ಅನೇಕ ಬಾರಿ ಹೋರಾಟ ಮಾಡಿದಾಗ, ಸಮಾವೇಶಗಳು ಮಾಡಿದಾಗ ಇಡೀ ರಾಜ್ಯಕ್ಕೆ ಸಂದೇಶ ಕೊಟ್ಟಿದ್ದರು. ಗಂಗಾ ಮತ ಅಂತ ಹೋದರೆ ನಮಗೆ ಎಸ್ ಟಿ ಆಗಲ್ಲ, ಗಂಗಾ ಮತವನ್ನು ಬಿಡ್ರಿ. ಇವತ್ತು ಏನು ನಮ್ಮದು ಟೋಕ್ರೆ ಕೋಲಿ ಸಮಾನಾಂತರಕ ಪದಗಳಿವೆ. ಇವತ್ತು ಕೋಲಿ ಕಬ್ಬಲಿಗ, ಆದಿವಾಸಿ ಕಬ್ಬಲಿಗ, ಇವೆಲ್ಲ ಗುಣಲಕ್ಷಣಗಳು ನಮಗಿದ್ದಾವ. ಈ ರೀತಿಯಲ್ಲಿ ನಮ್ಮ ಫೈಲ್ ಹೋಗುತ್ತೆ. ಅವರು ಕೂಡ ಒಂದು ಅರ್ಜಿಯನ್ನು ಇವತ್ತು ಸರ್ಕಾರಕ್ಕೆ ಆ ಸಂದರ್ಭದಲ್ಲಿ ಕೊಟ್ಟಿದ್ದರು. ಆದರೂ ಕೂಡ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಅದನ್ನು ಅಲ್ಲೇ ಮುಚ್ಚಿಟ್ಟು ಇವತ್ತು ಗಂಗಾ ಮತ ಅಂತಲೇ ಕೇಂದ್ರಕ್ಕೆ ಪ್ರಸ್ತಾವನೆ ಸಲ್ಲಿಸ್ತಾ ಬಂದಿದ್ದಾರೆ. ಉದ್ದೇಶ ಏನಪ್ಪ ಅಂದರೆ ಇವರಿಗೆ ಎಸ್ ಟಿ ಸಿಗಬಾರ್ದು ಅನ್ನೋಂಥ ಒಂದು ದುರುದ್ದೇಶದಿಂದ ಈ ರೀತಿಯಾಗಿ ನಮಗೆ ಅನ್ಯಾಯವನ್ನು ಮಾಡಿದ್ದಾರೆ. ಎಲ್ಲ ಸರ್ಕಾರಗಳು, ಒಂದೇ ಸರ್ಕಾರ ಅಂತಿಲ್ಲ, ಎಲ್ಲ ಸರ್ಕಾರಗಳು ಇವತ್ತು ನಮ್ಮ ಸಮಾಜಕ್ಕೆ ನ್ಯಾಯನೇ ಕೊಟ್ಟಿಲ್ಲ. ಇವತ್ತು ನಾವೇನು ಹೇಳ್ತೀವಿ, ನಮ್ಮ ಏನು ಬೇಡಿಕೆ ಇದೆ ಆ ಬೇಡಿಕೆ ಪ್ರಕಾರ ಇವತ್ತು ಸರ್ಕಾರ ಕೇವಲ ಕಾಟಾಚಾರಕ್ಕೆ ಯಾವುದೋ ವಿಷಯವನ್ನು ಮುಂದಿಟ್ಟುಕೊಂಡು ಕೋಲಿ ಸಮಾಜದವ್ರು ಹೋರಾಟ ಮಾಡ್ತಾ ಇದ್ದಾರೆ, ಎಸ್ ಟಿ ಕೇಳ್ತಾ ಇದ್ದಾರೆ, ನಾವು ಇಲ್ಲಿಂದ ವರದಿ ಕಳಿಸಿದ್ದೀವಿ, ಕೈ ತೊಳ್ಕೊಂಡಿವಿ ಅಂತ ಹೇಳಿ ಸರ್ಕಾರ ಆ ನಿರ್ಧಾರಕ್ಕೆ ಬರಬಾರ್ದು. ಇವತ್ತು ನಿಜವಾಗಲೂ ನಮಗೆ ಎಸ್ ಟಿ ಆಗಬೇಕಾದರೆ ಇವತ್ತು ಆ ಫೈಲ್ ರಿಜೆಕ್ಟ್ ಆಗೇಬಾರ್ದು. ಆ ರೀತಿಯಲ್ಲಿ ತಯಾರಿಸಿ ಇವತ್ತು ಕೇಂದ್ರಕ್ಕೆ ಪ್ರಸ್ತಾವನೆ ಸಲ್ಲಿಸಬೇಕು. ಅದಕ್ಕಾಗಿ ನಾವೇನಪ್ಪ ಅಂದರೆ ಇವತ್ತು ಈ ಭಾಗದಲ್ಲಿ ಇವತ್ತು ಟೋಕ್ರೆ ಕೊಲ್ಲಿ, ಇವತ್ತು ಬೀದರ್ ನಮ್ಮ ಪಕ್ಕ ಜಿಲ್ಲೆ, ಅಲ್ಲೆಲ್ಲ ಸಾಕಷ್ಟು ಜನ ಎಸ್ ಟಿ ಪ್ರಮಾಣ ಪತ್ರ ತೆಗೆದುಕೊಂಡಿದ್ದಾರೆ. ಇವತ್ತು ಅದೇ ಸಮಾನಾಂತರ ಪದ ಇವತ್ತು ಕೋಲಿ ಕಬ್ಬಲಿಗ ಈ ಒಂದು ಹೊಸ ಅಧ್ಯಯನವನ್ನು ಮಾಡಿ, ಇವತ್ತು ಅಧ್ಯಯನ ಮಾಡಲಿಕ್ಕೆ ಸುಮ್ಮನೆ ಅಧ್ಯಯನ ಮಾಡಕತ್ತೀವಂತೆ ದಿನ ಟೈಮ್ ತೊಗೋದು ಮಾಡಬಾರ್ದು, ಸರ್ಕಾರ ಮಾಡಬಾರ್ದು, ಟೈಮ್ ತೊಗೋಬಾರ್ದು. ಆದಷ್ಟು ಬೇಗ ಅತಿ ಶೀಘ್ರದಲ್ಲಿ ಈ ಒಂದು ಕುಲಶಾಸ್ತ್ರೀಯ ಅಧ್ಯಯನ ಮಾಡಿ ಇವತ್ತು ಟೋಕ್ರೆ ಕೋಲಿ ಬಿಟ್ಟು ಹೋದ ಪರ್ಯಾಯ ಪದ ಕೋಲಿ ಕಬ್ಬಲಿಗ ಅಂಬಿಗ ಬೆಸ್ತಾರ್ ಈ 4 ಪದಗಳನ್ನು ಇವತ್ತು ಕೇಂದ್ರಕ್ಕೆ ಸಲ್ಲಿಸಬೇಕು, ಪ್ರಸ್ತಾವನೆ ಸಲ್ಲಿಸಬೇಕಂತ ತಿಳ್ಕೊಂಡು ನಾವು ಒತ್ತಾಯ ಮಾಡಲಿಕ್ಕಾಗಿ ಕಲಬುರಗಿಯಲ್ಲಿ 17ನೇ ತಾರೀಕಿನ ಒಂದು ಬೃಹತ್ ಪ್ರಮಾಣದ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಅದರ ಜೊತೆಗೆ ಇವತ್ತು ತಳವಾರ ಜನಾಂಗಕ್ಕೆ, ನಮ್ಮ ಸಹೋದರ ಸಮಾಜವಾಗಿರುವಂಥ ತಳವಾರ ಜನಾಂಗಕ್ಕೆ ಈಗಾಗಲೇ ಅವರಿಗೆ ಸಾಕಷ್ಟು ಎಸ್ ಟಿ ಸರ್ಟಿಫಿಕೇಟ್ ಪ್ರಮಾಣ ಪತ್ರ ನೀಡಿದ್ದಾರೆ. ಆದರೂ ಕೂಡ ಈ ಮಧ್ಯದಲ್ಲಿ ಅದನ್ನು ತಡೆ ಹಿಡಿಯಲಾಗಿದೆ. ಇವತ್ತು ಎಷ್ಟೋ ಜನ ನೌಕರಿಯಲ್ಲಿ ಸೆಲೆಕ್ಟ್ ಆದರೂ ಕೂಡ ಅವರಿಗೆ ಸಿಂಧುತ್ವ ಪ್ರಮಾಣ ಪತ್ರ ಕೊಡ್ತಾ ಇಲ್ಲ. ಇದು ಒಟ್ಟಾರೆ ಯಾರೋ ಪಟ್ಟಭದ್ರ ಹಿತಾಸಕ್ತಿಗಳ ಒತ್ತಡದಿಂದ ಈ ರೀತಿಯಾದಂಥ ಅನ್ಯಾಯ ಆಗ್ತಾಯಿದೆ. ಅವ್ರಿಗೆ ಕೂಡ ನ್ಯಾಯ ಕೊಡಬೇಕು. ತಳವಾರರಿಗೆ ಇವತ್ತು ಸಿಂಧುತ್ವ ಪ್ರಮಾಣ ಪತ್ರ ಕೊಡಲಿಕ್ಕೆ ವಿಳಂಬ ಮಾಡಬಾರ್ದು, ಅವ್ರಿಗೆ ಸತಾಯಿಸಬಾರ್ದು. ಇವತ್ತು ತಳವಾರ ಜನಾಂಗ ಎಸ್ ಟಿ ಪ್ರಮಾಣ ಪತ್ರಕ್ಕಾಗಿ ಅರ್ಜಿ ಸಲ್ಲಿಸಿದರೆ ಅವರ ದಾಖಲಾತಿಗಳನ್ನು ಪರಿಶೀಲಿಸಿ, ಅವ್ರದ್ದು ದಾಖಲಾತಿಯಲ್ಲಿ ತಳವಾರ ಅಂತ ಇತ್ತು ಅಂದ್ರೆ ಮತ್ತು ಅವ್ರಿಗೆ ನೀವು ಗ್ರಾಮಕ್ಕೆ ಹೋಗಿ ಪಂಚನಾಮೆ ಮಾಡಿ, ಸರ್ಕಾರದ ಏನು ನಿಬಂಧನೆ ಆ ನಿಬಂಧನೆ ಪ್ರಕಾರ ಪಂಚನಾಮೆ ಆಗಲಿ, ಅವೆಲ್ಲವನ್ನು ಸರಿಯಾಗಿದ್ದಂಥವ್ರು ಯಾರಿದ್ದಾರೆ ಅವರಿಗೆ ತಳವಾರ ಸರ್ಟಿಫಿಕೇಟ್ ಕೊಡಲೇಬೇಕು. ಅದನ್ನು ಕೂಡ ತಡೆ ಹಿಡಿದ್ದಾರೆ. ಇವೆಲ್ಲವನ್ನು ವಿಷಯ ಇವತ್ತು ನಮ್ಮ ಒಂದು ಪ್ರಸ್ತಾವನೆ ಕೇಂದ್ರಕ್ಕೆ ಕಳಿಸ್ಬೇಕು. ತಳವಾರರಿಗೆ ಏನು ಅನ್ಯಾಯ ಆಗ್ತದೆ ಅದು ಸರಿಪಡಿಸಬೇಕು. ಇವತ್ತು ಯಾದಗಿರಿಯಲ್ಲಿ ಮತ್ತು ಮಾನವಿಯಲ್ಲಿ ನಾಯಕ ಸಮುದಾಯದ ಕೆಲವು ಕಿಡಿಗೇಡಿಗಳು ಇವತ್ತು ಅಂಬಿಗರ ಚೌಡಯ್ಯನವ್ರ ಬಗ್ಗೆ ಹಗುರವಾಗಿ ಮಾತನಾಡಿದ್ದಾರೆ. ಇವತ್ತು ಕೋಲಿ ಸಮಾಜದ ನಾಯಕರ ಬಗ್ಗೆ ಹಗುರವಾಗಿ ಮಾತನಾಡ್ತಾ ಇದ್ದಾರೆ. ಇವತ್ತು ನಿಜವಾದ ತಳವಾರ ಏನಿದ್ದಾರೆ ಆ ತಳವಾರರ ಬಗ್ಗೆ ಕೂಡ ಹಗುರವಾಗಿ ಮಾತನಾಡ್ತಾ ಇದ್ದಾರೆ. ಇದನ್ನು ಖಂಡಿಸಿ, ಯಾಕಂದರೆ ಇವತ್ತು ಇದು ಪ್ರಜಾಪ್ರಭುತ್ವ ದೇಶ, ಯಾರ ಬಗ್ಗೆ ಯಾರೂ ಹಗುರವಾಗಿ ಮಾತಾಡೋಂಗಿಲ್ಲ. ಇವತ್ತು ನಿಶಾನ್ ಅಂಬಿಗರ ಚೌಡಯ್ಯ ಅವರು ಅಂದರೆ ಇವತ್ತು ಇಡೀ ಮಾನವ ಕುಲದ ಕಲ್ಯಾಣಕ್ಕಾಗಿ ತಮ್ಮ ವಚನ ಕ್ರಾಂತಿಯನ್ನು ಮಾಡಿದವರು. ಹೀಗಾಗಿ ನಮ್ಮ ಶರಣರ ಬಗ್ಗೆ ಇರಲಿ, ಇವತ್ತು ಯಾರು ಬೇರೆ ಶರಣರ ಬಗ್ಗೆ ಕೂಡ ಹಗುರವಾಗಿ ಮಾತಾಡೋದಿಲ್ಲ. ಇವತ್ತು ವಾಲ್ಮೀಕಿಯವರು ಕೂಡ ಸಮಾಜದ ಒಳಿತಿಗಾಗಿ ಇವತ್ತು ಮಾನವ ಕುಲದ ಕಲ್ಯಾಣಕ್ಕಾಗಿ ಕೆಲಸ ಮಾಡಿದವರು, ಅವರು ಸಂದೇಶವನ್ನು ಕೊಟ್ಟವರು. ಅವ್ರ ಬಗ್ಗೆ ಕೂಡ ಯಾರು ಹಗುರವಾಗಿ ಮಾತಾಡಬಾರ್ದು. ಇವತ್ತು ಏನು ಹಗುರವಾಗಿ ಮಾತಾಡೋದು ಅದನ್ನು ಕೂಡ ಖಂಡಿಸಿ, ಅಂಬಿಗರ ಚೌಡಯ್ಯನವರ ಬಗ್ಗೆ ಹಗುರವಾಗಿ ಏನು ನಾಯಕ ಸಮುದಾಯದ ಕೆಲವು ಕಿಡಿಗೇಡಿ ಮಾತಾಡಿದ್ದಾರೆ ಅದನ್ನು ಖಂಡಿಸಿ ಇವತ್ತು ಕೋಲಿ ಸಮಾಜ ಇವತ್ತು ಕೇಂದ್ರಕ್ಕೆ ಪ್ರಸ್ತಾವನೆ ಟೋಕ್ರೆ ಕೋಲಿ ಬಿಟ್ಟು ಹೋದ ಪದಗಳನ್ನು ತಿಳ್ಕೊಂಡು ಪ್ರಸ್ತಾವನೆ ಸಲ್ಲಿಸಬೇಕು. ಇವತ್ತು ನಮ್ಮ ಏನು ತಳವಾರಿಗೆ ಅನ್ಯಾಯ ಆಗ್ಯದ ಅವರಿಗೆ ಸರ್ಟಿಫಿಕೇಟ್ ಪ್ರಾರಂಭ ಮಾಡಬೇಕು, ತಡೆ ಹಿಡಿದಂಥ ಸರ್ಟಿಫಿಕೇಟ್ ಕೊಡಬೇಕಂತ ಒತ್ತಾಯಿಸಿ ಕಲಬುರಗಿಯಲ್ಲಿ ಒಂದು ರಾಜ್ಯ ಮಟ್ಟದ ಬೃಹತ್ ಹೋರಾಟವನ್ನು 17ನೇ ತಾರೀಕಿಗೆ ಮಾಡ್ತೀವಿ ಅಂತ ತಮ್ಮ ಮೂಲಕ ನಾವು ಈಗಾಗಲೇ ಪತ್ರಿಕಾ ಹೇಳಿಕೆ ಕೊಟ್ಟಿದ್ದೇವೆ. ಆ ಒಂದು ಹೋರಾಟ ಇಡೀ ರಾಜ್ಯದಲ್ಲಿರುವಂಥ ಎಲ್ಲ ನಮ್ಮ ಸಮಾಜದ ಸಂಘಟನೆಗಳು, ಇವತ್ತು ರಾಜ್ಯದಲ್ಲಿರುವಂಥ ಎಲ್ಲ ಕೋಲಿ ಸಮಾಜದ ನಾಯಕರುಗಳು ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇವತ್ತು ಸಮಾಜ ವತಿಯಿಂದ ಇವತ್ತು ಹೋರಾಟಕ್ಕೆ ನಾವು ಕರೆ ಕೊಟ್ಟಿದ್ದೀವಿ ಅಷ್ಟೇ. ಆದರೆ ಆ ಹೋರಾಟ ಇಡೀ ಸಮಾಜದ ನಾಯಕರ ಎಲ್ಲರೂ ಅದರಲ್ಲಿ ಭಾಗವಹಿಸಿ ಆ ಹೋರಾಟವನ್ನು ಸರ್ಕಾರಕ್ಕೆ
ಒಂದು ಎಚ್ಚರಿಕೆ ಗಂಟೆಯಾಗುವಂಥ ಹೋರಾಟ ಕಲಬುರಗಿಯಲ್ಲಿ ಮಾಡ್ತೇವೆ. ಅದರ ತಯಾರಿ ಕೂಡ ನಡೆದಿದೆ. ಈ ನಿಟ್ಟಿನಲ್ಲಿ ಸರ್ಕಾರ ನಮಗೆ ನ್ಯಾಯ ಕೊಡಬೇಕು. ನ್ಯಾಯ ಕೊಡೋವರೆಗೆ ನಮ್ಮ ಹೋರಾಟ ನಿಲ್ಲೋದಿಲ್ಲ. ಇವತ್ತು ಕೇಂದ್ರ ಸರ್ಕಾರ ಕೂಡ ನಮಗೆ ನ್ಯಾಯ ಕೊಡಬೇಕು. 2019ರಲ್ಲಿ ಮೋದಿ ಕಲಬುರಗಿ ಬಂದಾಗ ಮೈ ಕೋಲಿ ಸಮಾಜಕ್ಕೂ ಯಾವ್ದು ರಕುಂಗ ಅಂದಿದ್ದರು. 5 ವರ್ಷ ಅವರು ಪೀರಿಯಡ್ ಮುಗಿದು ಹೋದ ಮ್ಯಾಗೂ ಯಾವ್ದು ಬರಲಿಲ್ಲ. ಲಾಸ್ಟ್ ಕೊನೆಯಲ್ಲಿ ಯಾವಾಗ ಎಲೆಕ್ಷನ್ ಡಿಕ್ಲೇರ್ ಆಯಿತು ಅವಾಗ ಫೈಲ್ ವಾಪಸ್ ಕಳಿಸ್ಯಾರ. ಇವತ್ತೇನು ವಾಪಸ್ ಬಂದ ಫೈಲ್ ಇವತ್ತು ರಾಜ್ಯ ಸರ್ಕಾರ ಕಳಿಸ್ಬೇಕಾಗ್ಯದ. ಇವರು ಬೇಗ ಕಳಿಸ್ಬೇಕು. ಹೀಗಾಗಿ ಇವತ್ತು ರಾಜ್ಯ ಸರ್ಕಾರ ಕೂಡ ನಮಗೆ ಅನ್ಯಾಯ ಮಾಡಿದ್ರೆ ಸರಿ ಇಲ್ಲ, ಇವತ್ತು ಕೇಂದ್ರ ಸರ್ಕಾರ ಅನ್ಯಾಯ ಮಾಡಿದ್ರೆ ಸರಿ ಇಲ್ಲ. ಇದನ್ನು ಖಂಡಿಸಿ ಇವತ್ತು ಆ ಒಂದು ಹೋರಾಟ ಮಾಡ್ತಾ ಇದ್ದೇವೆ. ಆ ಹೋರಾಟದಲ್ಲಿ ನಾವೆಲ್ಲರೂ ಇಡೀ ಸಮಾಜ ವತಿಯಿಂದ ಆ ಹೋರಾಟ ಮಾಡ್ತೀವಿ. ಅದಕ್ಕಾಗಿ ರಾಜ್ಯದಲ್ಲಿರುವಂಥ ಎಲ್ಲರೂ ಆ ಹೋರಾಟದಲ್ಲಿ ಭಾಗವಹಿಸಿ ಇವತ್ತು ನಮಗೆ ಆಗ್ತಾ ಇರುವಂಥ ಅನ್ಯಾಯವನ್ನು